ಇನ್ಮೇಲೆ ನೀವು ಐಫೋನ್ ಒಳಗೆ ಕಾಲ್ ರೆಕಾರ್ಡಿಂಗ್ ಮಾಡಬಹುದು. ಆಮೇಲೆ ಯಾವ ಆ್ಯಪ್ ಬೇಕಾದ್ರೂ ಹೈಡ್ ಮಾಡಬಹುದು, ಇಲ್ಲ ಅಂದ್ರೆ ಆ್ಯಪ್ ಲಾಕ್ ಸೆಟ್ ಮಾಡಬಹುದು. ಇವನ್ ನೀವು ಐಫೋನ್ ಹೋಮ್ ಸ್ಕ್ರೀನ್ ಕಸ್ಟಮೈಸ್ ಮಾಡಬಹುದು. ಸೊ ಫೈನಲಿ iOS 18 ಲಾಂಚ್ ಆಗೈತಿ. ಅದ್ರೊಳಗೆ ಸುಮಾರು ಫೀಚರ್ಸ್ ಬಂದವು. ಅದ್ರಾಗ ನನಗೆ ಪರ್ಸನಲಿ ಬಹಳ ಇಷ್ಟ ಆಗಿರೋ ಕೆಲವೊಂದು ಫೀಚರ್ಸ್ ನ ಈ ವಿಡಿಯೋ ಒಳಗೆ ಹೈಲೈಟ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಎಲ್ಲಕ್ಕಿಂತ ದೊಡ್ಡ ಚೇಂಜಸ್, ಇನ್ಮೇಲೆ ನೀವು ಐಫೋನ್ ಒಳಗೆ ಆಪ್ಸ್ ನ ರೀಅರೇಂಜ್ ಮಾಡಬಹುದು. ಲೈಕ್ ಒಂಥರ ಆಂಡ್ರಾಯ್ಡ್ ಫೋನ್ ಒಳಗೆ ನೀವು ಮಾಡ್ತಿದ್ರಲ್ಲ ಅದೇ ಸೇಮ್ ಐಫೋನ್ ಒಳಗೆ ಮಾಡಬಹುದು. ಮೊದ್ಲು ಹೆಂಗಿತ್ತಂದ್ರೆ ಐಫೋನ್ ಒಳಗೆ ಯಾವ್ದಾರ ಆ್ಯಪ್ ನ ರೀಅರೇಂಜ್ ಮಾಡ್ಬೇಕಂದ್ರೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಆಂಡ್ರಾಯ್ಡ್ ತರ ನೀವು ಆ್ಯಪ್ ನ ಯಾವ ಕಡೆ ಬೇಕಾ ಆ ಕಡೆ ಇಡಬಹುದು, ಯಾವ ಪ್ರಾಬ್ಲಮ್ ಬರಲ್ಲ. ಸೆಕೆಂಡ್ ಒನ್, ಐಫೋನ್ ಒಳಗಿರೋ ಎಲ್ಲ ಆ್ಯಪ್ ಐಕನ್ಸ್ ಡಾರ್ಕ್ ಕಲರ್ ಒಳಗೆ ಹಾಕವು. ಲೈಕ್ ನೀವು ನೋಟಿಫಿಕೇಶನ್ ಒಳಗೆ ಡಾರ್ಕ್ ಮೋಡ್ ಒಳಗೆ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಆ್ಯಪ್ ಐಕನ್ಸ್ ಡಾರ್ಕ್ ಕಲರ್ ಒಳಗೆ ಹೋಗವು. ಅದೇ ಐಕನ್ಸ್ ನ ನೀವು ಬೇರೆ ಬೇರೆ ಕಲರ್ ಒಳಗೆ ಸೆಟ್ ಮಾಡ್ಬೇಕಂದ್ರೆ ಅಲ್ಲೇ ಟಿಂಟ್ ಅಂತ ಆಪ್ಷನ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋ ಕಲರ್ಸ್ ನ ಸೆಟ್ ಮಾಡಬಹುದು. ಇಲ್ಲಪ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ ಆಗಿ ವಾಲ್ ಪೇಪರ್ ಇರ್ತಲ್ಲ ಅದಕ್ಕೆ ಸೆಟ್ ಆಗತ್ತಾರೆ ನೀವು ಆ್ಯಪ್ ಕಲರ್ ನ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಫ್ಯೂಚರ್, ಐಫೋನ್ ಒಳಗಿರೋ ಆಪ್ಸ್ ನ ಲಾಕ್ ಮಾಡಬಹುದು, ಇಲ್ಲ ಅಂದ್ರೆ ಹೈಡ್ ಮಾಡಬಹುದು. ಅದು ಕೂಡ ಬಹಳ ಈಸಿ ಐತಿ. ಜಸ್ಟ್ ನೀವು ಆ್ಯಪ್ ಮೇಲೆ ಟ್ಯಾಪ್ ಅಂಡ್ ಹೋಲ್ಡ್ ಮಾಡಿದ್ರೆ ಸಾಕು, ಅಲ್ಲೇ ರಿಕ್ವೈರ್ಡ್ ಫೇಸ್ ಐಡಿ ಇರ್ತೈತಿ. ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಎರಡು ಆಪ್ಷನ್ ಶೋ ಹಾಕವು, ಹೈಡ್ ಮಾಡಕ ಅಥವಾ ಆ್ಯಪ್ ಲಾಕ್. ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದನ್ನ ಸೆಟ್ ಮಾಡಬಹುದು. ಅಕಸ್ಮಾತ್ ನೀವು ಯಾವ್ದಾರ ಆ್ಯಪ್ ನ ಹೈಡ್ ಮಾಡಿದ್ರೆ ಜಸ್ಟ್ ನೀವು ಆ್ಯಪ್ ಲೈಬ್ರರಿ ಒಳಗೆ ಹೋಗಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಲಾಸ್ಟ್ ಹೈಡ್ ಮಾಡಿರೋ ಆಪ್ಸ್ ಇಂದು ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಿಮ್ ಫೇಸ್ ಐಡಿ ಅದಕ್ಕೆ ಶೋ ಮಾಡಿದ್ರೆ ಅಲ್ಲಿ ಹೈಡ್ ಮಾಡಿರೋ ಎಲ್ಲ ಆಪ್ಸ್ ನಿಮ್ಗೆ ಶೋ ಆಕತಿ. ನೆಕ್ಸ್ಟ್ ಒನ್, ಐಫೋನ್ ನ ಸ್ವಿಚ್ ಆಫ್ ಮಾಡ್ಬೇಕಂದ್ರೆ ಬಾಳ್ ಪೇಚಾಡ್ಬೇಕತ್ತ. ಹೊಸ ಐಫೋನ್ ಯೂಸರ್ಸ್ ಇದ್ರೆ ಅವರು ಆಂಡ್ರಾಯ್ಡ್ ತರ ಪವರ್ ಬಟನ್ ನ ಹೋಲ್ಡ್ ಮಾಡ್ತಿರ್ತಾರ, ಅದ್ರೊಳಗೆ ಐಫೋನ್ ಸ್ವಿಚ್ ಆಫ್ ಆಗಲ್ಲ. ಇವಾಗ ಸ್ವಿಚ್ ಆಫ್ ಮಾಡೋದು ಬಾಳ ಈಸಿ ಐತಿ. ಜಸ್ಟ್ ನೀವು ಕಂಟ್ರೋಲ್ ಸೆಂಟರ್ ಒಳಗೆ ಹೋದ್ರೆ ಇಲ್ಲೇ ಮೊಬೈಲ್ ನ ಸ್ವಿಚ್ ಆಫ್ ಮಾಡಕ ಒಂದು ಐಕನ್ ಇರ್ತೈತಿ. ಆ ಐಕನ್ ಕ್ಲಿಕ್ ಮಾಡಿ ಸ್ವಿಚ್ ಆಫ್ ಮಾಡಬಹುದು. ಹೆಂಗೂ ಕಂಟ್ರೋಲ್ ಸೆಂಟರ್ ಬಂದಿರ ಅಂದ್ರೆ ಇಲ್ಲಿ ಒಂದಿಷ್ಟು ಫೀಚರ್ ಹೇಳ್ತಾನೆ ನೋಡ್ರಿ. ಕಂಟ್ರೋಲ್ ಸೆಂಟರ್ ಕೂಡ ತುಂಬಾ ಚೇಂಜಸ್ ಮಾಡ್ಯಾರ. ಲೈಕ್ ಈ ಡಿಸೈನ್ ಆಗಿರ್ಬೋದು, ಹೊಸ ಲುಕ್ ನಿಮ್ಗೆ ಯಾವ ತರ ಕಾಣಿಸತೈತಿ ಕಮೆಂಟ್ ಮಾಡ್ರಿ. ಇದ್ರೊಳಗ 4 ಟ್ಯಾಬ್ ಡಿಸೈನ್ ಮಾಡ್ಯಾರ. ನೀವು ಈ ತರ ಸ್ಕ್ರೋಲ್ ಮಾಡಿ 4 ಟ್ಯಾಬ್ ನ ಆಕ್ಸೆಸ್ ಮಾಡಬಹುದು. ಫಸ್ಟ್ ಟ್ಯಾಬ್ ಒಳಗ ನಿಮ್ಗೆ ಬೇಕಾಗಿರೋ ಎಲ್ಲಾ ಆಪ್ಷನ್ಸ್ ಸಿಗ್ತಾವ. ಸೆಕೆಂಡ್ ಟ್ಯಾಬ್ ಒಳಗ ನಿಮ್ಗೆ ಮ್ಯೂಸಿಕ್ ನೋಡಕ್ ಸಿಗ್ತೈತಿ. ಥರ್ಡ್ ಟ್ಯಾಬ್ ಒಳಗ ನೆಟ್ವರ್ಕಿಂಗ್ ಅಂಡ್ ಕನೆಕ್ಟಿವಿಟಿ ಬೇಕಾಗಿರೋ ಆಪ್ಷನ್ಸ್ ಅದಾವ. ಫೋರ್ತ್ ಟ್ಯಾಬ್ ಒಳಗ ನಿಮ್ಗೆ ಬೇಕಾಗಿರೋ ಎಲ್ಲಾ ಶಾರ್ಟ್ ಕಟ್ ಐಕನ್ಸ್ ಅನ್ನ ಇಲ್ಲೇ ಸೆಟ್ ಮಾಡಿ ಈಸಿ ಒಳಗ ನಿಮ್ ಫೋನ್ ನ ಆಕ್ಸೆಸ್ ಮಾಡಬಹುದು. ಇದ್ರೊಳಗೆ ಇನ್ನೊಂದು ಮಸ್ತ್ ನನಗೆ ಏನ್ ಅನ್ಸಿದೆ ಅಂದ್ರೆ ಇಲ್ಲೇ ನೀವು ಥರ್ಡ್ ಪಾರ್ಟಿ ಶಾರ್ಟ್ ಕಟ್ ಐಕನ್ಸ್ ಕೂಡ ಆಡ್ ಮಾಡಬಹುದು. ಇದು ನಿಮ್ ಯೂಸರ್ ಎಕ್ಸ್ಪೀರಿಯನ್ಸ್ ಇನ್ನು ಸ್ಮೂತ್ ಆಗತ್ತೆ. ಕಸ್ಟಮೈಸ್ ಅಂದ್ಕೂಡ್ಲೆ ನನಗೆ ಇನ್ನೊಂದು ನೆನಪಾತು, ಲಾಕ್ ಸ್ಕ್ರೀನ್ ಒಳಗೂ ನೀವು ಸಮ್ ಚೇಂಜಸ್ ಅದಾವು. ಲೈಕ್ ಇಲ್ಲೇ ಟಾರ್ಚ್ ಐಕನ್, ಇನ್ನೊಂದ್ ಕಡೆಗೆ ಕ್ಯಾಮ್ರಾ ಐಕನ್ ಐತಿ. ಫಸ್ಟ್ ನೀವು ಇದನ್ನೆಲ್ಲ ಚೇಂಜ್ ಮಾಡಕ್ ಆಗ್ತಿರಲಿಲ್ಲ ಅಥವಾ ಅದನ್ನ ರಿಮೂವ್ ಮಾಡಕ್ ಆಗ್ತಿರಲಿಲ್ಲ. ಇವಾಗ ಬಂದಿರೋ ಹೊಸ ಅಪ್ಡೇಟ್ ಒಳಗೆ ನೀವು ಇದನ್ನ ಬೇಕಂದ್ರೆ ಚೇಂಜ್ ಮಾಡಬಹುದು, ಇಲ್ಲ ಅಂದ್ರೆ ಅದೇ ಪ್ಲೇಸ್ ಒಳಗೆ ಬೇರೆ ಶಾರ್ಟ್ ಕಟ್ ಐಕನ್ಸ್ ಆಡ್ ಮಾಡಬಹುದು. ಫೋಟೋ ಆಪ್ಸ್ ಒಳಗೂ ತುಂಬಾ ಚೇಂಜಸ್ ಮಾಡ್ಯಾರ. ಇದ್ರೊಳಗೂ ಒಂದು ಹೊಸ ಲುಕ್ ಬಂದೈತಿ. ಲೇಟೆಸ್ಟ್ ಫೋಟೋಸ್ ಎಲ್ಲ ನಿಮ್ಗೆ ಇಲ್ಲೇ ಶೋ ಆಗ್ಬಿಡ್ತು. ಹಂಗ ಕೆಳಗೆ ಹೋದ್ರೆ ಇದ್ರೊಳಗೆ ಕ್ಯಾಟಗರೈಸ್ ಮಾಡ್ಯಾರ. ಲೈಕ್ ನೀವು ಎಲ್ಲರೂ ಟ್ರಿಪ್ ಹೋಗಿರಿ ಅಂದ್ರೆ ಟ್ರಿಪ್ ಇಂದ ಸಪರೇಟ್ ಆಗಿ ಗ್ರೂಪ್ ಮಾಡ್ತೈತಿ. ಅದ್ರೊಳಗೆ ನೀವು ಬೇರೆ ಬೇರೆ ಊರಿಗೆ ಅಥವಾ ಬೇರೆ ಬೇರೆ ಸ್ಟೇಟ್ ಹೋಗಿರ್ತಿರಲ್ಲ ಅದನ್ನು ಸಪರೇಟ್ ಆಗಿ ಕ್ಯಾಟಗರಿ ಮಾಡ್ಕೊಡ್ತೈತಿ. ಅದೇ ತರ ವಾಟ್ಸ್ಆಪ್ ಒಳಗಿರೋ ಫೋಟೋ, ಇನ್ಸ್ಟಾಗ್ರಾಮ್ ನಾಗ ಇರೋ ಫೋಟೋ, ಆಮೇಲೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಒಳಗೆ ಇರೋ ಫೋಟೋಸ್ ಸಪರೇಟ್ ಆಗಿ ಗ್ರೂಪ್ ಮಾಡಿ ತೋರಿಸ್ತೈತಿ. ಆ ಲೆಕ್ಕ ಮಾಡ್ಕೊಡ್ತೈತಿ. ಅಕಸ್ಮಾತ್ ನಿಮ್ಗೆ ಈ ಕಸ್ಟಮೈಸ್ ಇಷ್ಟ ಆಗ್ಲಿಲ್ಲ ಅಥವಾ ನಿಮಗೆ ಬ್ಯಾಡ ಅಂದ್ರೆ ಅದನ್ನ ಬೇಕಾದ್ರೆ ರಿಮೂವ್ ಮಾಡಬಹುದು, ಇಲ್ಲ ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆನ್ ಮಾಡ್ಕೊಂಡು ಬ್ಯಾಡಾಗಿದ್ದೆಲ್ಲ ಆಫ್ ಮಾಡಬಹುದು. ಸೆಟ್ಟಿಂಗ್ ಒಳಗೆ ಒಂದು ಹೊಸ ಆಪ್ಷನ್ ಆಡ್ ಮಾಡ್ಯಾರ. ನಿಮ್ಮ ಐಫೋನ್ ನಾಗ ಯಾವ್ದಾರ ಆಪ್ಸ್ ನ ಇನ್ಸ್ಟಾಲ್ ಮಾಡಿದ್ರೆ ಸಾಲಕ್ಕೆ ಎಲ್ಲ ಒಂದ ಕಡೆಗೆ ಬಂದ್ಬಿಡೋದು. ಬಟ್ ಇವಾಗ ಬಂದಿರೋ ಅಪ್ಡೇಟ್ ಒಳಗೆ ಇಲ್ಲೇ ಸಪರೇಟ್ ಆಗಿ ಆಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಇದ್ರೊಳಗೆ ಇನ್ಸ್ಟಾಲ್ ಆಗಿರೋ ಎಲ್ಲಾ ಥರ್ಡ್ ಪಾರ್ಟಿ ಆಪ್ಸ್ ಶೋ ಆಕತಿ. ಇದು ಆಕ್ಚುಲಿ ನಂಗೆ ಭಾಳ ಇಷ್ಟ ಆಯ್ತು. ಯಾಕಂದ್ರೆ ಸೆಟ್ಟಿಂಗ್ ಒಳಗೆ ಹೋದಾಗ ಏನಾದ್ರು ಸ್ಕ್ರೋಲ್ ಮಾಡಿದ್ರೆ ಹಂಗ ಜಾತ್ರೆ ತರ ಎಲ್ಲಾ ಆಪ್ಸ್ ಅಲ್ಲೇ ಬಂದ್ಬಿಡೋದು. ಅದು ಒಂಥರ ನಂಗೂ ಇಷ್ಟ ಹಾಕಿದಿಲ್ಲ. ಬಟ್ ಇವಾಗ ಈ ತರ ಐತಿ, ಸೊ ನೋ ಟೆನ್ಷನ್. ನೆಕ್ಸ್ಟ್ ಫೀಚರ್ ನನಗಂತೂ ಪರ್ಸನಲಿ ನಿಜವಾಗ್ಲೂ ಭಾಳ ಇಷ್ಟ ಆಯ್ತು. ಈ ಫೀಚರ್ ಯಾವ ತರ ಐತೆ ಅಂದ್ರೆ ನೀವು ಎಲ್ಲರ ಲಾಂಗ್ ಡ್ರೈವ್ ಅಥವಾ ಲಾಂಗ್ ಟ್ರಿಪ್ ಒಳಗೆ ಹೋದಾಗ ಗಾರ್ಡ್ ಸೆಕ್ಷನ್ ಒಳಗೆ, ಆಮೇಲೆ ಲೈಕ್ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡದೊಳಗೆ ಬಸ್ ಹೋಗಬೇಕಾದ್ರೆ ವಾಮಿಟ್ ಬಂದಂಗ ಆಕತಿ ಅಥವಾ ಹೊಟ್ಟೆಗೆಲ್ಲ ಒಂಥರ ಫೀಲ್ ಆಕತಿ. ಲೈಕ್ ಮೈಂಡ್ ಜೊತೆಗೆ ಆಟ ಆಡಕತ್ ಬಿಡ್ತೈತೆ. ಅದು ಹಿಂಗೆಲ್ಲ ಬಸ್ ಎಲ್ಲ ಹೋಗ್ತಾವಲ್ಲ ಅವಾಗ. ಸೊ ಇವಾಗ ಐಫೋನ್ ಒಳಗೆ ಒಂದು ಹೊಸ ಫೀಚರ್ ಬಂದೈತಿ. ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ ಒಳಗೆ ಮೋಷನ್ ಕ್ಯೂಸ್ ಅನ್ನ ಈ ಆಪ್ಷನ್ ಎನೇಬಲ್ ಮಾಡ್ಕೊಂಡ್ರೆ ಈ ಆಪ್ಷನ್ ಯಾವ ತರ ವರ್ಕ್ ಆಗತ್ತೆ ಅಂದ್ರೆ ನೀವು ಬಸ್ ಒಳಗೆ ಅಥವಾ ಲಾರಿ ಒಳಗೆ ಅಥವಾ ಟ್ರಿಪ್ ಒಳಗೆಲ್ಲ ಹೋಗಬೇಕಾದ್ರೆ ಗಾರ್ಡ್ ಸೆಕ್ಷನ್ ಸಿಗ್ತೈತಿ. ಆ ಟೈಮ್ ಒಳಗೆ ನಿಮ್ಗೆ ವಾಮಿಟ್ ಬರೋ ಚಾನ್ಸಸ್ ಇರ್ತೈತಿ, ತಲೆ ತಿರುಗದಂಗ ಆಗ್ತಿರ್ತೈತಿ. ಸೊ ಅದೆಲ್ಲ ಪ್ರಾಬ್ಲಮ್ ಬರ್ತೈತಿ. ಈ ಮೋಷನ್ ಕ್ಯೂಸ್ ಆಪ್ಷನ್ ಐತಲ್ಲ ಇದನ್ನ ಎನೇಬಲ್ ಮಾಡ್ಕೊಂಡಾಗ ಇದ್ರೊಳಗೆ ಮೋಷನ್ ಆಕತಿ. ನೀವು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಈ ಡಾಟ್ಸ್ ಅದಾವಲ್ಲ, ಲೈಕ್ ಇವಾಗ ಬಸ್ ರೈಟ್ ಸೈಡ್ ಟರ್ನ್ ಹಾಕತ್ರೆ ಅದು ಲೆಫ್ಟ್ ಸೈಡ್ ಮೋಷನ್ ಆಕತಿ. ಅದೇ ಬಸ್ ಲೆಫ್ಟ್ ಸೈಡ್ ಟರ್ನ್ ಹಾಕತ್ರೆ ರೈಟ್ ಸೈಡ್ ಮೋಷನ್ ಆಗತಿ. ಒಂಥರ ಅದು ನಿಮ್ ಕಣ್ಣು ಅಂಡ್ ಬ್ರೈನ್ ಜೊತೆಗೆ ಆಟ ಆಡ್ತೈತಿ. ಆ ಟೈಮ್ ಒಳಗೆ ನಿಮ್ಗೆ ವಾಮಿಟ್ ಬರೋ ಚಾನ್ಸಸ್ ಕಡಿಮೆ ಐತಿ. ಸೊ ಈ ಆಪ್ಷನ್ ಬಂದು ಯಾವ ತರ ವರ್ಕ್ ಆಗತಿ ಫ್ಯೂಚರ್ ನೋಡನ್ರಿ. ಇವಾಗ ಏನ್ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ. ಇದ್ರೊಳಗೆ ಇನ್ನೊಂದು ಮಸ್ತ್ ಹೊಸ ಯೂನಿಕ್ ಫೀಚರ್ ಬಂದತಿ. ಏನಂದ್ರೆ ನೀವು ನಿಮ್ಮ ಮೊಬೈಲ್ ನ ಕಣ್ಣಿಂದನ ಆಪರೇಟ್ ಮಾಡಬಹುದು. ಲೈಕ್ ಆಪಲ್ ವಿಷನ್ ಪ್ರೋ ಐತಲ್ಲ ಆ ತರ. ಅದನ್ನ ಸೆಟಪ್ ಮಾಡೋದು ಕೂಡ ಬಾಳ ಈಸಿ ಐತಿ. ಹೆಂಗಂದ್ರೆ ಆ ಫೋನ್ ಒಳಗೆ ನಿಮ್ಗೆ ಒಂದಿಷ್ಟು ಡಾಟ್ಸ್ ಕಾಣ್ತಾವ. ಆ ಡಾಟ್ಸ್ ಎಲ್ಲೆಲ್ಲಿ ಹೋಗೋ ಅದನ್ನ ನೋಡ್ಬೇಕು. ಅದು ನಿಮ್ ಕಣ್ಣಿನ ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡ್ತೈತಿ. ಸೊ ನೆಕ್ಸ್ಟ್ ಟೈಮ್ ನೀವು ಕಣ್ಣಿಂದನ ನೀವು ಮೊಬೈಲ್ ನ ಯೂಸ್ ಮಾಡಬಹುದು. ಆಮೇಲೆ ಇದ್ರೊಳಗೆ ಇನ್ನೊಂದು ಕಾಮಿಡಿ ನನಗೆ ಏನ್ ಅನ್ಸಿದ್ದೆ ಅಂದ್ರೆ ನೀವು ಯಾವ್ದಾರ ಆಪ್ಷನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಆ ಆಪ್ ನ ನೀವು ಗುರಾಸ್ಗೆ ನೋಡ್ಬೇಕು. ಇದೊಂಥರ ಕಾಮಿಡಿ ಐತಿ. ಬಟ್ ಕೊಟ್ಟಾರ ಆದ್ಮೇಲೆ ಯೂಸ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ಫ್ಯೂಚರ್ ವೋಕಲ್ ಶಾರ್ಟ್ ಕಟ್. ಈ ಆಪ್ಷನ್ ನಮ್ಮ ರೀಲ್ಸ್ ಲವರ್ಗೆ ಬಾಳ ಯೂಸ್ ಆಗತ್ತೆ. 24/7 ರೀಲ್ಸ್ ನೋಡೋರ್ಗಂತೂ ನಿಜವಾಗ್ಲೂ ಹೇಳಿ ಮಾಡಿಸಿದ ಆಪ್ಷನ್ ಇದು. ಸೊ ಇದ್ರೊಳಗೆ ಹೋಗಿ ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಜಸ್ಟ್ ನೀವು ಏನಾದ್ರು ಕೆಲಸ ಮಾಡಕತ್ತಾಗ ಮೊಬೈಲ್ಸ್ ಒಳಗೆ ರೀಲ್ಸ್ ನೋಡಕ್ ಆಗಂಗಿಲ್ಲ.
ಇರಂಗಿಲ್ಲ. ಆ ಟೈಮ್ ಒಳಗೆ ನೀವು ಜಸ್ಟ್ ಮೊಬೈಲ್ ಸೈಡ್ ಇಟ್ಟು ವರ್ಕ್ ಮಾಡ್ಕೊಂತಾನೆ ಅಪ್ ಅಂತ ಹೇಳಿದ್ರೆ ಸಾಕು ರೀಲ್ಸ್ ನ ಸ್ಲೈಡ್ ಮಾಡ್ತೈತಿ. ಸೊ ನೀವು ಈ ತರ ವಾಯ್ಸ್ ಕಮಾಂಡ್ ಕೊಟ್ಟು ನೀವು ಮೊಬೈಲ್ ಅನ್ನ ಕಂಟ್ರೋಲ್ ಮಾಡಬಹುದು. ಇದ್ರೊಳಗೆ ಇದೇ ತರ ಸುಮಾರು ವಾಯ್ಸ್ ಕಮಾಂಡ್ಸ್ ಅದಾವು. ಅದನ್ನ ಹೋಗಿ ಒಂದ್ಸತಿ ಚೆಕ್ ಮಾಡಿ ನಿಮಗೆ ಬೇಕಾಗಿರೋ ವಾಯ್ಸ್ ಕಮಾಂಡ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಹೊಸ ಅಪ್ಡೇಟ್ ಏನಂದ್ರೆ ನೀವು ಅದು ಸಿರಿ ಕರೀತಿದ್ರಲ್ಲ ಹೇ ಸಿರಿ ಅಂತ, ಅದು ಫಸ್ಟ್ ಸರ್ಕಲ್ ಬರೋ ಸ್ಕ್ರೀನ್ ಮೇಲೆ, ಇನ್ಮೇಲೆ ಆ ಅನಿಮೇಷನ್ ಚೇಂಜ್ ಆಗೈತಿ. ನೀವು ಹೇ ಸಿರಿ ಅಂದ್ರೆ ಸಾಕು ಅದು ಫುಲ್ಲಿ ಮೊಬೈಲ್ ತುಂಬಾ ಅನಿಮೇಷನ್ ಆಗಿ ಈ ತರ ಬರ್ತೈತಿ. ಸೊ ಇದು ಒಂಥರ ನೋಡಕ್ ಒಂಥರ ಮಸ್ತ್ ಮಜಾ ಐತಿ. ಆಮೇಲೆ ಇನ್ನೊಂದ್ ಏನಂದ್ರೆ ಸಿರಿ ಮೊದ್ಲಿನ್ಕಿಂತ ಯಾವಾಗ ಬಹಳ ನ್ಯಾಚುರಲಿ ಶಾಣೆ ಆಗ್ಯಾಳ. ಶಾಣೆ ಅಂದ್ರೆ ಇಂಟೆಲಿಜೆಂಟ್ ಆಗ್ಯಾಳ. ಮೊದ್ಲಿನ ಸಿರಿ ಹೆಂಗಿದ್ಲ ಅಂದ್ರೆ ನೀವೇನಾರ ಬ್ಯಾಕ್ ಟು ಬ್ಯಾಕ್ ಕ್ವಶನ್ ಕೇಳ್ಬೇಕಂದ್ರೆ ಆಕಿಗೆ ಆನ್ಸರ್ ಮಾಡಕ್ ಆಗ್ತಿರಲಿಲ್ಲ. ಪದೇ ಪದೇ ಹೇ ಸಿರಿ ಅಂತ ಅನ್ಬೇಕಾಗಿತ್ತು. ಬಟ್ ಇವಾಗಿನ ಸಿರಿ ಹೆಂಗದಾಳ ಅಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ಕ್ವಶನ್ ಕೇಳ್ಬೋದು. ಆಮೇಲೆ ಕೆಲವೊಂದು ಕ್ವಶನ್ಸ್ ಯಾವ ತರ ಇರ್ತಾವ ಅಂದ್ರೆ ಸಿರಿಗೂ ಹೇಳಕ್ಕಾಗಲ್ಲ. ಆ ಟೈಮ್ ಒಳಗೆ ChatGPT ಇಂಟಿಗ್ರೇಷನ್ ಅದ್ರೊಳಗೆ ಐತಲ್ಲ, ಸೊ ಅದು ChatGPT ಹೆಲ್ಪ್ ತಗೊಂಡು ನಿಮಗ್ ಬೇಕಾಗಿರೋ ಆನ್ಸರ್ ನ ಕೊಡ್ತೈತಿ. ಸೊ ಅದ್ರೊಳಗೆ ಆಪ್ಷನ್ ತೋರಿಸ್ತೈತಿ, ನಾನು ಈ ಕ್ವಶನ್ ChatGPT ಒಳಗೆ ಆನ್ಸರ್ ಮಾಡ್ಬೋದಾ ಅಂತ. ನಿಮಗೆ ಬೇಕಂದ್ರೆ ಓಕೆ ಅಂತ ಕೊಡ್ರಿ, ಇಲ್ಲ ಅಂದ್ರೆ ಬೇಡ ಅಂತ ಕೊಡ್ರಿ. ಸೊ ಇನ್ಮೇಲೆ ಸಿರಿ ಹತ್ರ ಏನೋ ಕ್ವಶನ್ ಕೇಳ್ಬೇಕಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಆರಾಮಾಗಿ ಕಣ್ಣು ಮುಚ್ಕೊಂಡು ನಿಮಗೆ ಎಂತ ಡೌಟ್ಸ್ ಇದ್ರು ಆಕಿ ಹತ್ರ ಕೇಳ್ರಿ. ಇನ್ನೊಂದು ಹೊಸ ಅಪ್ಡೇಟ್ ಬಂದೈತಿ. ಇದು ಆಲ್ರೆಡಿ ಸ್ಯಾಮ್ಸಂಗ್ ಮೊಬೈಲ್ ಅಥವಾ ಗೂಗಲ್ ಪಿಕ್ಸೆಲ್ ಒಳಗೆಲ್ಲ ಬಂದೈತಿ. ಈ ಹೊಸ ಫೀಚರ್ ಏನಂದ್ರೆ ಗ್ಯಾಲರಿ ಒಳಗೆ ನಿಮ್ ಫೋಟೋಸ್ ಇರ್ತಾವಲ್ಲ, ಅದ್ರೊಳಗೆ ಬ್ಯಾಕ್ ಗ್ರೌಂಡ್ ಅನ್ವಾಂಟೆಡ್ ಯಾವ್ಯಾವ್ದು ಆಬ್ಜೆಕ್ಟ್ ಅಥವಾ ಯಾರೋ ಪರ್ಸನ್ ಬಂದಿರ್ತಾರಲ್ಲ ಅವನ್ನೆಲ್ಲ ನೀವು AI ಯೂಸ್ ಮಾಡ್ಕೊಂಡು ರಿಮೂವ್ ಮಾಡಬಹುದು. ನೆಕ್ಸ್ಟ್ ಫೀಚರ್ ಆಕ್ಚುಲಿ ನಮ್ಮ ಆಂಡ್ರಾಯ್ಡ್ ಯೂಸರ್ಸ್ ಗುರ್ಸಾಕ ಅನ್ಕೊಂಡ್ಬಿಡ್ರಿ. ಆಕ್ಚುಲಿ ಎಲ್ಲಾ ಫೀಚರ್ ಅವ್ರಿಗೆ ಗುರ್ಸಾಕ ಅದಾವು. ಸೊ ಈ ಫೀಚರ್ ಏನಂದ್ರೆ ಕಾಲ್ ರೆಕಾರ್ಡಿಂಗ್. ಸ್ಪೆಷಲಿ ಈ ಆಪ್ಷನ್ ಗೆ ಬಹಳ ಜನ ಪೇಚಾಡ್ತಿದ್ರು, ಕಾಲ್ ರೆಕಾರ್ಡಿಂಗ್ ಮಾಡಕ್ಕೆಲ್ಲ ಕಷ್ಟ ಆಗ್ತಿತ್ತು. ಆಮೇಲೆ ಕಾಲ್ ರೆಕಾರ್ಡಿಂಗ್ ಬಂದ್ರು, ಕಾಲ್ ರೆಕಾರ್ಡಿಂಗ್ ಆಪ್ಸ್ ಇರ್ತಾವ ಬಟ್ ಅವ್ರು ರೊಕ್ಕ ಕೇಳೋರು. ಬಟ್ ಇವಾಗ ಇನ್ಬಿಲ್ಟ್ ಆಗಿ ಐಫೋನ್ ಒಳಗ ನೀವು ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು. ಬಹಳ ಈಸಿ ಐತಿ, ಮಸ್ತ್ ಮಜಾ ಐತಲ್ಲ. ಕಾಲ್ ರೆಕಾರ್ಡಿಂಗ್ ಒಳಗೂ ಸ್ವಲ್ಪ ಅಪ್ಡೇಟ್ ಐತಿ. ರೆಕಾರ್ಡಿಂಗ್ ಒಳಗ ಅವ್ರು ಏನೇನ್ ಮಾತಾಡಿರ್ತಾರಲ್ಲ ಅದೆಲ್ಲಾನು ನೋಟ್ಸ್ ಒಳಗ ಸೇವ್ ಆಕತಿ, ಅಂದ್ರೆ ಟೆಕ್ಸ್ಟ್ ಮೂಲಕ ಸೇವ್ ಆಕತಿ. ಬಟ್ ಇವಾಗ ಇದು ಕನ್ನಡದೊಳಗ ಹಿಂದಿ ಒಳಗ ಇದ್ರೊಳಗೆಲ್ಲ ಬರತ್ತಿಲ್ಲ. ಸದ್ಯಕ್ಕೆ ಇಂಗ್ಲಿಷ್ ಒಳಗೆ ಬರತೈತಿ. ನೋಡೋಣ್ರಿ ಫ್ಯೂಚರ್ ಒಳಗೆ ಏನಾರ ಅಪ್ಡೇಟ್ಸ್ ಬಂತಂದ್ರೆ ಲ್ಯಾಂಗ್ವೇಜಸ್ ಎಕ್ಸ್ಟ್ರಾ ಆಡ್ ಆಗ್ಬೋದು. ನೆಕ್ಸ್ಟ್ ಫೀಚರ್ ಕ್ಯಾಲೆಂಡರ್ ಅಂಡ್ ರಿಮೈಂಡರ್. ಈ ಎರಡೇ ಆಪ್ಸ್ ನ ಒಂದ ಕಡೆಗೆ ಲಿಂಕ್ ಮಾಡ್ಯಾರ. ಲೈಕ್ ನೀವು ರಿಮೈಂಡರ್ ಒಳಗ ಒಂದು ಡೇಟ್ ನಾಗ ಇಂತ ಕೆಲಸ ಐತಿ ಅಂತ ನೀವು ಸೆಟಪ್ ಮಾಡಿ ರಿಮೈಂಡ್ ಸೆಟ್ ಮಾಡಿದ್ರೆ, ಸೊ ಕ್ಯಾಲೆಂಡರ್ ಒಳಗ ಆ ಡೇಟ್ ನಾಗ ಅದು ತೋರಿಸ್ತೈತಿ ನಿಮ್ದು ಈ ಕೆಲಸ ಐತಿಪ್ಪ ಇಂತ ದಿನ ಅಂತ, ಅದು ಕ್ಯಾಲೆಂಡರ್ ಒಳಗೂ ತೋರಿಸ್ತೈತಿ. ಸೊ ನೀವು ಅದ್ ಈಸಿಯಾಗಿ ಕ್ಯಾಲೆಂಡರ್ ಅಂಡ್ ರಿಮೈಂಡರ್ ಎರಡರೊಳಗೂ ನೋಡಬಹುದು. ನೆಕ್ಸ್ಟ್ ಫೀಚರ್ ಪರ್ಸನಲಿ ನನಗೆ ಬಹಳ ಇಷ್ಟ ಆಯ್ತು. ಏನಂದ್ರೆ ನಿಮ್ಮ ಹತ್ರ ಮಲ್ಟಿಪಲ್ ಅಕೌಂಟ್ಸ್ ಇತ್ತಂದ್ರೆ ನೀವು ಪಾಸ್ವರ್ಡ್ ನ ಈ ಆಪ್ ಒಳಗೆ ಈಸಿಯಾಗಿ ಸೇವ್ ಮಾಡಬಹುದು. ಇವಾಗಂದ್ರೆ ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಒಳಗೆ ಒಂದು 10 ಅಕೌಂಟ್ ಇಟ್ಟಿರ್ತಾರ, ವಾಟ್ಸ್ಆಪ್ ಇಲ್ಲ, ಫೇಸ್ಬುಕ್ ಇನ್ ಅಕೌಂಟ್, ಯೂಟ್ಯೂಬ್ ಇಂದು, ಆಮೇಲೆ ನೆಟ್ಫ್ಲಿಕ್ಸ್, ಈ ತರ ಸುಮಾರು ಪಾಸ್ವರ್ಡ್ಸ್ ಇರ್ತಾವ. ಎಲ್ಲಾದ್ರೂ ಒಂದೇ ತರ ಪಾಸ್ವರ್ಡ್ ಇಡಕ್ಕಾಗಲ್ಲ, ಬೇರೆ ಬೇರೆ ಪಾಸ್ವರ್ಡ್ ಇರ್ತಾವ. ಸೊ ಆ ಎಲ್ಲಾ ಪಾಸ್ವರ್ಡ್ ಅಂತೂ ನಿಮಗೆ ನೆನಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಈ ಆಪ್ ಒಳಗೆ ಎಲ್ಲಾ ಪಾಸ್ವರ್ಡ್ ಸೆಟ್ ಮಾಡಬಹುದು. ಅಂಡ್ ಆ ಪಾಸ್ವರ್ಡ್ ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಶೇರ್ ಕೂಡ ಮಾಡಬಹುದು. ಇದು ಪರ್ಸನಲಿ ನನಗೆ ಬಹಳ ಇಷ್ಟ ಆಯ್ತು. ಅಫಿಷಿಯಲಿ ಯಾವ ಆಪ್ಸ್ ಇರಲಿಲ್ಲ, ಥರ್ಡ್ ಪಾರ್ಟಿ ಆಪ್ಸ್ ನ ಇನ್ಸ್ಟಾಲ್ ಮಾಡಬೇಕಾಗಿತ್ತು. ಬಟ್ ಆಪಲ್ ಜೊತೆಗೆ ಇವಾಗ ಅಫಿಷಿಯಲಿ ಒಂದು ಆಪ್ ಬಂದೈತಿ. ನೆಕ್ಸ್ಟ್ ಫೀಚರ್ T9 ಡೈಲರ್. ಈ ಆಪ್ಷನ್ ಸುಮಾರು ಜನಕ್ಕೆ ಬೇಕಾಗಿತ್ತು, ಬಟ್ ಬಹಳ ಜನ ಸ್ಟ್ರಗಲ್ ಮಾಡ್ತಿದ್ರಿ ಕಾಂಟ್ಯಾಕ್ಟ್ ಒಳಗೆ ಮೊಬೈಲ್ ನಂಬರ್ ಅಥವಾ ಅವ್ರದ್ದು ಏನೋ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ತೆಗಿಯಕ್ಕೆ. ಆಂಡ್ರಾಯ್ಡ್ ಒಳಗೆ ಒಂದು ಆಪ್ಷನ್ ಇತ್ತು, ನಿಮಗೆ ನೆನಪಿರ್ಬೋದು. ಸ್ಟಿಲ್ ಇವಾಗ ಐತಿ. ಇವಾಗ ನೀವು ಯಾರಿಗೋ ಒಬ್ರು ಕಾಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬಸವರಾಜ್ ಅನ್ನೋ ಒಂದು ಪರ್ಸನ್ಗೆ ಕಾಲ್ ಮಾಡಬೇಕು. ಅವ್ರದ್ದು ನೇಮ್ ನ ಜಸ್ಟ್ BASA ಅಂತ ಹೊಡೆದ್ರೆ ಸಾಕು, ಆ ಪರ್ಸನ್ ಇನ್ ಮೊಬೈಲ್ ನಂಬರ್ ಇಲ್ಲಿ ಸಜೆಷನ್ ಒಳಗೆ ತೋರಿಸ್ತೈತಿ. ಇಲ್ಲ ಅಂದ್ರೆ ಅವ್ರ ಮೊಬೈಲ್ ಒಂದು 4 ನಂಬರ್ ನಿಮ್ಗೆ ಗೊತ್ತಿತ್ತಂದ್ರೆ ಆ ನಂಬರ್ ಹಾಕಿದ್ರು ಕೂಡ ಆ ನಂಬರ್ ನ ಸಜೆಷನ್ ಒಳಗೆ ತೋರಿಸ್ತಿತ್ತು. ಈ ಆಪ್ಷನ್ ಐಫೋನ್ ಒಳಗೆ ಇರ್ಲಿಲ್ಲ. ನಮಗೆ ಏನೋ ಒಂದು ನಂಬರ್ ಬೇಕಂದ್ರೆ ನಾವು ಕಾಂಟ್ಯಾಕ್ಟ್ ಒಳಗೆ ಹೋಗಿ ಇಲ್ಲಿ ಸರ್ಚ್ ಮಾಡಬೇಕಾಗಿತ್ತು. ಬಟ್ ಈ ಹೊಸ ಫೀಚರ್ ಒಳಗೆ ಈ ಆಪ್ಷನ್ ಬಂದೈತಿ. ನೀವು ಫುಲ್ಲಿ ಈಸಿಯಾಗಿ ಇಲ್ಲಿ ಡೈಲರ್ ಆಪ್ ಒಳಗೆ ನೀವು ಆಂಡ್ರಾಯ್ಡ್ ತರ ಇಲ್ಲೇ ಮೊಬೈಲ್ ನಂಬರ್ ನ ಸರ್ಚ್ ಮಾಡಬಹುದು. ಅಂಡ್ ಇಲ್ಲಿ ಅಷ್ಟೇ ಅಲ್ಲ, ಕಾಲ್ ಡೈಲರ್ ಒಳಗೂ ನೀವು ರೀಸೆಂಟ್ ಆಗಿ ಕಾಲ್ ಮಾಡಿರೋ ಎಲ್ಲಾ ಕಾಂಟ್ಯಾಕ್ಟ್ಸ್ ಇಲ್ಲಿ ತೋರಿಸ್ತಾವು. ಸೊ ನಾವು ಕೆಳಗೆ ಒಂದಿಷ್ಟು ಕಾಲ್ಸ್ ಇರ್ತಾವಲ್ಲ ಅವನ್ನ ತಳಗ್ ಹೋಗಿ ನೋಡಕ್ಕಾಗಲ್ಲ ಅಥವಾ ಹುಡ್ಕಂತ ಕುಂದ್ರಕ್ಕೂ ಆಗಲ್ಲ. ಸೊ ಇಲ್ಲಿ ಕೂಡ ನೀವು ಕಾಲ್ಸ್ ನ ಸರ್ಚ್ ಮಾಡಬಹುದು. ಅವ್ರ ನೇಮ್ ಆಗಿರ್ಬೋದು, ಮೊಬೈಲ್ ನಂಬರ್ ಇಲ್ಲಿ ಸರ್ಚ್ ಮಾಡಬಹುದು. ಅಂಡ್ ಇಲ್ಲೇ ಇನ್ನೊಂದು ಹೊಸ ಫೀಚರ್ ಐತಿ. ಏನಂದ್ರೆ ನೀವು ಈಗ ರೀಸೆಂಟ್ ಕಾಲ್ ಹಿಸ್ಟ್ರಿ ಒಳಗೆ ಕಾಲ್ಸ್ ನ ಇದರ ಸ್ಲೈಡ್ ಮಾಡ್ಬೇಕಾದ್ರೆ ಬೈ ಚಾನ್ಸ್ ಮಿಸ್ ಆಗಿ ಅದ್ರ ಮೇಲೆ ಟ್ಯಾಪ್ ಆತಂದ್ರೆ ಡೈರೆಕ್ಟ್ ಕಾಲ್ ಹೋಗ್ಬಿಡೋದು. ಇದು ಕೂಡ ಬಹಳ ಪ್ರಾಬ್ಲಮ್ ಇತ್ತು. ನಾನು ಕೂಡ ಈ ಪ್ರಾಬ್ಲಮ್ ನ ಫೇಸ್ ಮಾಡೀನಿ. ಸೊ ಇವಾಗ ಬಂದಿರೋ ಅಪ್ಡೇಟ್ ಒಳಗೆ ನೀವು ಆ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಕಾಲ್ ಹೋಗಂಗಿಲ್ಲ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಓಪನ್ ಆಕತಿ. ಅಕಸ್ಮಾತ್ ನೀವು ಏನಾರ ಅವ್ರಿಗೆ ಕಾಲ್ ಮಾಡ್ಬೇಕಂದ್ರೆ ಇಲ್ಲೇ ಕಾಲಿಂದ ಒಂದು ಐಕಾನ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ಕಾಲ್ ಮಾಡ್ಬೋದು. ಸೊ ಇದ್ರ ನೆಕ್ಸ್ಟ್ ಏರ್ಪೋರ್ಟ್ ಒಳಗೂ ಒಂದು ಮಸ್ತ್ ಫ್ಯೂಚರ್ ಬಂದೈತಿ. ಏನಂದ್ರೆ ನೆಕ್ಸ್ಟ್ ನಿಮ್ಗೆ ಯಾರು ಕಾಲ್ ಮಾಡಿದಾಗ ನೀವು ಏನಾರು ಕಾಲ್ ಕಟ್ ಮಾಡ್ಬೇಕಂದ್ರೆ ಕಮಾಂಡ್ ಕೊಡ್ಬೇಕಾಗಿರ್ತೈತಿ. ಕಾಲ್ ಕಟ್ ಮಾಡ್ಬೇಕು ಅಥವಾ ರಿಸೀವ್ ಮಾಡ್ಬೇಕಂದ್ರೆ ಇನ್ಮೇಲೆ ಆ ತರ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಕಾಲ್ ಪಿಕ್ ಮಾಡ್ಬೇಕಂದ್ರೆ ಈ ತರ ನೀವು ನಿಮ್ಮ ಹೆಡ್ ಅನ್ನ ಮೂವ್ಮೆಂಟ್ ಮಾಡ್ರಿ. ಇಲ್ಲ ಅಂದ್ರೆ ಕಟ್ ಮಾಡ್ಬೇಕಂದ್ರೆ ಈ ತರ ನೀವು ನಿಮ್ಮ ಹೆಡ್ ನ ಮೂವ್ಮೆಂಟ್ ಮಾಡಿದ್ರೆ ಅದು ಕಟ್ ಆಗತ್ತೆ. ಈ ಫ್ಯೂಚರ್ ಒಂಥರ ಯೂನಿಕ್ ಐತಿ. ಸೊ ಇವಿಷ್ಟು ಆಪಲ್ ಒಳಗೆ ಬಂದಿರೋ ಹೊಸ ಫ್ಯೂಚರ್ಸ್. ಇನ್ನು ಸುಮಾರು ಸಣ್ಣ ಪುಟ್ಟ ಫ್ಯೂಚರ್ಸ್ ಅದಾವು. ಅವ್ನ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಕವರ್ ಮಾಡೋಣ ಅಂತ. ಯಾಕಂದ್ರೆ ಸಣ್ಣ ವಿಡಿಯೋ ಒಳಗೆ ಡೀಲ್ ಮಾಡ್ಬಿಡೋಣ. ಸೊ ಇದೇ ತರ ಮಸ್ತ್ ವಿಡಿಯೋಸ್ಗೆ ಕಾಯ್ತಾ ಇರ್ರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲಾರ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.